ನಮಸ್ಕಾರ ಸ್ನೇಹಿತರೆ, ಗೀತಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಪ್ರತಿದಿನ ಒಂದೊಂದು ಶ್ಲೋಕದ ಮೂಲಕ ಭಗವಂತನ ಸಂದೇಶವನ್ನು ನಮ್ಮ ಜೀವನಕ್ಕೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ಈ ಚಾನೆಲ್ನ ಉದ್ದೇಶ. ಇಂದು ನಾವು ಕೇಳಲಿರುವ ಶ್ಲೋಕ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಂ ಸಹ ದೇವಶ್ಚ ಸುಘೋಷಮಣಿ ಪುಷ್ಪಕೌ. ಶ್ಲೋಕದ ವಿವರಣೆ. ಇಂದಿನ ಶ್ಲೋಕಗಳಲ್ಲಿ ಕೃಷ್ಣ, ಅರ್ಜುನ ಮತ್ತು ಭೀಮನ ಶಂಖನಾದವನ್ನು ನೋಡಿದ್ದೇವೆ. ಈ ಶ್ಲೋಕದಲ್ಲಿ ಈಗ ಧರ್ಮರಾಜ ಯುಧಿಷ್ಠಿರ ಹಾಗೂ ಸಹೋದರರಾದ ನಕುಲ ಸಹದೇವರು ತಮ್ಮ ಶಂಖಗಳನ್ನು ಊದುತ್ತಾರೆ. ಮೊದಲು ಕುಂತಿಪುತ್ರ ಯುಧಿಷ್ಠಿರ, ಅವನನ್ನು ಇಲ್ಲಿ ರಾಜ ಎಂದು ಕರೆಯಲಾಗಿದೆ. ಯಾಕೆಂದರೆ ಯುಧಿಷ್ಠಿರನು ಧರ್ಮದ ಪ್ರತೀಕ. ಅವನ ಶಂಖದ ಹೆಸರು ಅನಂತ ವಿಜಯ. ಅನಂತ ಎಂದರೆ ಅಂತ್ಯವಿಲ್ಲದ, ವಿಜಯ ಎಂದರೆ ಜಯ. ಅಂದರೆ ಧರ್ಮದ ದಾರಿಯಲ್ಲಿ ನಿಂತವನ ಜಯ ಎಂದಿಗೂ ಮುಗಿಯದು. ಇದು ನಮಗೆ ದೊಡ್ಡ ಸಂದೇಶ. ಮುಂದೆ ನಕುಲ ಮತ್ತು ಸಹದೇವ, ಇವರು ಊದಿದ ಶಂಖಗಳು ಸುಘೋಷ ಮಣಿಪುಷ್ಪಕ. ಈ ಹೆಸರುಗಳು ಏನು ಹೇಳುತ್ತವೆ ಎಂದರೆ, ಸುಘೋಷ ಶುಭವಾಗಿ ಪ್ರತಿಧ್ವನಿಸುವ ಶಬ್ದ, ಮಣಿಪುಷ್ಪಕ ಶುದ್ಧತೆ ಮತ್ತು ಸೌಂದರ್ಯದ ಸಂಕೇತ. ನಕುಲ ಮತ್ತು ಸಹದೇವರು ಹೆಚ್ಚು ಮಾತಾಡದವರು, ಆದರೆ ಧರ್ಮದ ಸಮಯ ಬಂದಾಗ ಅವರ ಶಬ್ದವು ಯುದ್ಧ ಭೂಮಿಯಲ್ಲಿ ಗಟ್ಟಿಯಾಗಿ ಮೊಳಗುತ್ತದೆ. ಇಲ್ಲಿ ವ್ಯಾಸರು ನಮಗೆ ಹೇಳುತ್ತಿರುವುದು, ಧರ್ಮ ಯುದ್ಧದಲ್ಲಿ ನಾಯಕ ಮಾತ್ರವಲ್ಲ, ಪ್ರತಿಯೊಬ್ಬ ಸಹೋದರನ ಪಾತ್ರವು ಮಹತ್ವದ್ದು. ನಮ್ಮ ಜೀವನಕ್ಕೆ ಪಾಠ. ಈ ಶ್ಲೋಕ ನಮಗೆ ಕಲಿಸುವ ಪಾಠ, ಧರ್ಮದ ದಾರಿಯಲ್ಲಿ ನಿಂತರೆ ಜಯ ಶಾಶ್ವತ. ದೊಡ್ಡ ಹೆಸರು ಇಲ್ಲದವರ ಶಬ್ದವು ದೇವರಿಗೆ ಕೇಳಿಸುತ್ತದೆ. ಸತ್ಯ ಮತ್ತು ಶುದ್ಧತೆಯಿಂದ ಮಾಡಿದ ಕಾರ್ಯವೇ ನಿಜವಾದ ಶಂಖನಾದ. ನಮ್ಮ ಜೀವನದಲ್ಲೂ ನಾವು ಗಮನಕ್ಕೆ ಬರದೆ ಇದ್ದರೂ ಧರ್ಮದ ಕೆಲಸಕ್ಕೆ ಮಾಡಿದರೆ ಅದು ಅನಂತ ವಿಜಯವೇ ಆಗುತ್ತದೆ. ಈ ಶ್ಲೋಕ ನಮಗೆ ನೆನಪಿಸುವ ಸತ್ಯ ಒಂದೇ, ಧರ್ಮದ ಜೊತೆಯಲ್ಲಿ ನಿಂತವರಿಗೆ ಸೋಲು ಎನ್ನುವುದೇ ಇಲ್ಲ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ನಾಳೆ ಮತ್ತೊಂದು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಗೀತಸಾರ ಜೊತೆಗಿರಿ. ಹರೇ ಕೃಷ್ಣ.